ಸೊ ನಿನ್ನೆ 20ನೇ ಶ್ಲೋಕದ ತನಕ ನೋಡಿದ್ವಿ. ಗುಣಾನ್ ಏತಾನ್ ಅತೀತ್ಯ ತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈರ್ ವಿಮುಕ್ತಃ ಅಮೃತಂ ಅಶ್ನುತೆ ಅಂತ 20ನೇ ಶ್ಲೋಕದಲ್ಲಿ ಯಾರು ಈ ಮೂರು ಗುಣಗಳನ್ನು ತಮೋಗುಣ, ರಜೋಗುಣ ಮತ್ತು ಸತ್ವಗುಣ, ಈ ಮೂರು ಗುಣಗಳನ್ನು ಯಾರು ದಾಟ್ತಾರೋ ಅಂತಹ ಜೀವಾತ್ಮ ಜನ್ಮ ಮೃತ್ಯು ಜರ ದುಃಖ ಇವುಗಳಿಂದ ವಿಮುಕ್ತರಾಗಿ ಅಮೃತತ್ವಂ ಅಶ್ನುತೆ ಅಂದರೆ ಮೋಕ್ಷವನ್ನು ಪಡಿತಾರೆ ಅಂತ ಹೇಳಿದ್ವಿ. ಈಗ 21ನೇ ಶ್ಲೋಕ. ಕೈರ್ಲಿಂಗೈ ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ ಪ್ರಭೋ ಕಿಂ ಆಚಾರಃ ಕಥಂ ಚ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಕೈರ್ಲಿಂಗೈನ್ ಅಂದರೆ ಯಾವ ಯಾವ ಚಿಹ್ನೆಗಳಿಂದ ಕೂಡಿರುತ್ತಾನೆ. ಕೈರ್ಲಿಂಗೈ, ಲಿಂಗೈ ಅಂದರೆ ಚಿಹ್ನೆಗಳಿಂದ ಅಥವಾ ಒಂದು ಕ್ಯಾರೆಕ್ಟರ್ಸಿಂದ ಕೂಡಿರ್ತಾನೆ. ಯಾರು? ತ್ರೀನ್ ಗುಣಾನ್ ಏವಾನ್ ಅತೀತೋ, ಯಾರು ಈ ಮೂರು ಗುಣಗಳನ್ನು ದಾಟಿರ್ತಾನೋ ಅವನು ಪ್ರಭು. ಅವನ ಗುಣಲಕ್ಷಣಗಳು ಏನು, ಅವನು ಯಾವ ರೀತಿ ಇರ್ತಾನೆ. ಕಿಂ ಆಚಾರಃ, ಅವನು ಯಾವ ರೀತಿಯಲ್ಲಿ ವ್ಯವಹರಿಸ್ತಾ ಇರ್ತಾನೆ. ಕಥಂ ಚ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ, ಇವನು ಯಾವ ಗುರುತುಗಳಿಂದ ಕೂಡಿರ್ತಾನೆ, ಯಾವ ಆಚಾರವನ್ನು ಮಾಡ್ತಾನೆ. ಮತ್ತು ಇಲ್ಲಿ ನೀವು ಕೇಳ್ತಾ ಇದ್ದಂಥ ಪ್ರಶ್ನೆ ಅರ್ಜುನನೇ ಕೇಳಿದ್ದಾನೆ. ಏನು? ಕಥಂ ಚ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ, ಈ ಮೂರು ಗುಣಗಳನ್ನು ಹೇಗೆ ದಾಟ್ತಾನವನು, ಈ ಮೂರು ಗುಣಗಳನ್ನು ಹೇಗೆ ದಾಟ್ತಾನೆ, ದಾಟದ ಮೇಲೆ ಅವನ ನಡವಳಿಕೆ ಹೇಗಿರುತ್ತೆ, ಅವನ ಗುಣಲಕ್ಷಣಗಳು ಹೇಗಿರುತ್ತೆ. ಸ್ಥಿತಪ್ರಜ್ಞ ಅಂತ ನಾವು 2ನೇ ಅಧ್ಯಾಯದಲ್ಲಿ ಓದಿದ್ವಲ್ಲ, ಅದೇ ಥರನೇ ಇದು. ಅಲ್ಲಿ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಕೇಳಿದ್ದ, ಇಲ್ಲಿ ಗುಣಗಳನ್ನು ಮೀರಿದವನು ಗುಣಾತೀತನ ಲಕ್ಷಣಗಳೇನು, ಅವನು ಯಾವ ರೀತಿಯಲ್ಲಿ ಗುಣಗಳನ್ನು ದಾಟ್ತಾನೆ, ನನಗೆ ಸ್ವಲ್ಪ ಹೇಳು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನಾ ನಿವೃತ್ತಾನಿ ಕಾಂಕ್ಷತಿ. ಅಂದರೆ ಪಾಂಡವ, ಅರ್ಜುನ, ಪ್ರಕಾಶಂಚ ಪ್ರಕಾಶವನ್ನು, ಮೋಹಂಚ ಮೋಹವನ್ನು, ಇವುಗಳನ್ನು ನ ದ್ವೇಷ್ಟಿ ಬಂದಾಗ ಅವುಗಳನ್ನು ದ್ವೇಷ ಮಾಡಕ್ಕೆ ಹೋಗಲ್ಲ. ನಾ ನಿವೃತ್ತಾನಿ ಕಾಂಕ್ಷತಿ, ಹೋದಾಗ ತಿರ್ಗಬೇಕು ಅಂತ ಬಯಸೋದು ಇಲ್ಲ. ಈಗ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಏನು? ಪ್ರಕಾಶಂಚ ಅಂದರೆ ಸತ್ವಗುಣ, ಪ್ರವೃತ್ತಿಂಚ ಅಂದರೆ ರಜೋಗುಣ, ಮೋಹಮೇವಚ ಅಂದರೆ ತಮೋಗುಣ, ಮೂರು ಗುಣಗಳು. ಇವು ನದ್ವೇಷ್ಟಿ ಸಂಪ್ರವೃತ್ತಾನಿ, ಇವಾಗ ನಾನಿದ್ದೀನಿ, ನನ್ನಲ್ಲಿ ತಮೋಗುಣ ಬಂದ್ಬಿಡ್ತು. ಆವಾಗ ತಮೋಗುಣ ಬಂತಲ್ಲಪ್ಪ, ಈ ತಮೋಗುಣ ನನಗೆ ಕೆಟ್ಟದ್ದು ಅಂತ ಅದನ್ನು ದ್ವೇಷ ಮಾಡೋಕ್ಕೂ ಹೋಗಲ್ಲ. ಆಯ್ತಲ್ಲ? ಅದೇ ರೀತಿಯಲ್ಲಿ ಸತ್ವಗುಣ ಇತ್ತು, ಸತ್ವಗುಣ ಹೊಟ್ಟೋಯ್ತು. ಆವಾಗ ನಾನಿವೃತ್ತಾನಿ ಕಾಂಕ್ಷತಿ, ತಿರ್ಗಾ ಬರಲಿ ಅಂತಲೂ ಕೇಳಕ್ಕೆ ಹೋಗಲ್ಲ. ಅಂದರೆ ಮೂರು ಗುಣಗಳನ್ನು ದಾಟಿದವನ ಸ್ವಭಾವ ಹೇಗಿರುತ್ತಪ್ಪ ಅಂದರೆ, ರಜೋಗುಣ ಬಂತು, ತಮೋಗುಣ ಬಂತು, ನಮ್ಮನ್ನು ಅಧೋಗತಿಗೆ ಕರ್ಕೊಂಡು ಹೋಗ್ತಾ ಇದೆ, ಅದನ್ನು ದ್ವೇಷ ಮಾಡೋಕ್ಕೂ ಹೋಗಲ್ಲ. ಇದು ಯಾವುದೋ ಈ ತಮೋಗುಣ, ಫಸ್ಟ್ ಹಾಕ್ಬೇಕು ಇದನ್ನು, ಆ ರೀತಿ ದ್ವೇಷ ಮಾಡೋಕ್ಕೂ ಹೋಗಲ್ಲ. ಪ್ರವೃತ್ತಾನಿ ನಾ ನಿವೃತ್ತಾನಿ ಕಾಂಕ್ಷತಿ, ಸತ್ವಗುಣ ಇದೆ, ಅದು ಯಾವುದೋ ಕಾರಣದಿಂದ ಹೊಟ್ಟೋಯ್ತು, ಆವಾಗ ತಿರ್ಗಾ ಬರಲಿ ಅಂತ ಕೇಳ್ಕೊಳ್ಳೋದು. ಇದು ಗುಣಾತೀತನ ಲಕ್ಷಣ. ಅಂದರೆ ಮೂರು ಗುಣಗಳನ್ನು ದಾಟಿದವನು ನಾವು ಹೇಗಪ್ಪ ಗುರುತಿಸೋದು ಅಂದರೆ, ಅವನು ಈ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾನೆ. ತಮೋಗುಣ ಬಂತ, ಸಂತೋಷ, ಬರಲಿ. ರಜೋಗುಣ ಬಂತ, ಸಂತೋಷ, ಬರಲಿ. ಸತ್ವಗುಣ ಹೋಯ್ತಾ, ಹೋಗಲಿ. ತಿರ್ಗಾ ಸತ್ವಗುಣ ಬಂತ, ಬರಲಿ. ಅದು ಏನಾದರೂ ಹಾಕ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಆತ್ಮಜ್ಞಾನದಲ್ಲಿಯೇ ನಿರತನಾಗಿರ್ತಾನೆ ಅವನು. ನಮ್ಮಲ್ಲಿ ಮನಸ್ಸಿನಲ್ಲಿ ನಾವು ಕೂತಿದ್ದಾಗ ಮಾತ್ರ ಈ ಗುಣ ಬಂತು, ಆ ಗುಣ ಹೋಯಿತು, ಹೀಗಾಯಿತು, ಹಾಗಾಯಿತು, ಒಳ್ಳೆ ಜನ್ಮ ಬಂತು, ಕೆಟ್ಟ ಜನ್ಮ ಬಂತು, ಈ ಪ್ರಶ್ನೆಗಳೆಲ್ಲ ಬರೋದು ಮನಸ್ಸಿನಲ್ಲಿದ್ದಾಗ ಮಾತ್ರ.
ಯಾವಾಗ 3 ಗುಣಗಳನ್ನು ದಾಟಿ ಮೇಲಕ್ಕೆ ಹೊರಟೋಗ್ತೀವಿ, ಅದು ಬಂದರೂ ಒಂದೇ, ಇದು ಬಂದರೂ ಒಂದೇ, ಅದಿಲ್ಲದೆ ಇದ್ರೂ ಒಂದೇ, ಇದಿಲ್ಲದೆ ಇದ್ರೂ ಒಂದೇ. ಸ್ಥಿತಪ್ರಜ್ಞ ಯಾವ ರೀತಿ ಹೇಳ್ತಾ ಇದ್ದಾನೋ ಅದೇ ರೀತಿಯಲ್ಲಿ ಗುಣಾತೀತನು ಕೂಡ ಹೇಳ್ತಾ ಇದ್ದಾನೆ. ಉದಾಸೀನವತ್ ಉದಾಸೀನೋ, ಉದಾಸೀನವತ್ ಉದಾಸೀನ ಅಂದರೆ ಉದಾಸೀನವತ್ ಯಥಾ ಉದಾಸೀನ ನ ಕಸ್ಯಚಿತ್ ಪಕ್ಷಂ ಭಜತೆ. ಅಂದರೆ ಯಾವ ಸುಖವೇ ಬರಲಿ, ದುಃಖವೇ ಬರಲಿ, ಮಾನವೇ ಬರಲಿ, ಅಪಮಾನವೇ ಬರಲಿ, ಅದರಲ್ಲಿ ಉದಾಸೀನನಾಗಿರ್ತಾನೆ. ಉದಾಸೀನ ಅಂದರೆ ಏನು? ಇವಾಗ ನಾವು ಮನೇಲಿ ಕೂತಿರ್ತೀವಿ, ಯಾರೋ ಬಂದರೂ ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಅವ್ರು ಹೋದರು ಯಾಕೆ ಹೋದ್ರಿ ಅಂತಲೂ ಕೇಳಲ್ಲ, ಅದು ಉದಾಸೀನ. ಏನ್ರಿ ನಮ್ಮನ್ನು ಉದಾಸೀನ ಮಾಡ್ತೀರಾ ಅಂತಾರಲ್ಲ. ಅವನು 3 ಗುಣಗಳನ್ನು ದಾಟಿರೋನು ಸತ್ವಗುಣ ಬಂತಾ, ಬನ್ನಿ ಕೂತ್ಕೊಳ್ಳಿ ಅಂತ ಕಾಫಿ ಕೊಟ್ಟು ಉಪಚಾರ ಮಾಡೋಕ್ಕೂ ಹೋಗಲ್ಲ. ಹೋಯ್ತಾ, ನೀನು ಯಾಕೆ ಹೋದಿ ಅಂತಲೂ ಕೇಳಲ್ಲ. ತಮೋಗುಣ ಬಂತಾ, ನೀನು ಯಾಕೆ ಬಂದಿ ಅಂತಲೂ ಕೇಳಲ್ಲ. ಸೊ ಉದಾಸೀನವತ್ ಉದಾಸೀನ, ಈ ಗುಣಗಳ ವಿಚಾರದಲ್ಲಿ ಉದಾಸೀನರಲ್ಲಿ ಉದಾಸೀನ ಅಂದರೆ ಅಷ್ಟೊಂದು ಉದಾಸೀನವಾಗಿ ಇರ್ತಾನೆ. ಅದ್ರ ಬಗ್ಗೆ ಯಾವುದೇ ರೀತಿ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕೆ? ಗುಣೈರ್ಯೋರ್ ನಾ ವಿಚಾಲ್ಯತೆ. ನಾವು ತಲೆ ಕೆಡಿಸ್ಕೊಳ್ಳೋದು, ಯೋಚನೆ ಯಾವಾಗ ಗುಣಗಳ ಜೊತೆಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಏನು ಕೇಳಿಸ್ತಾ ಇಲ್ಲ ಗುರುಗಳೇ. ಇವಾಗ ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಹಾ, ಕೇಳಿಸ್ತಿದೆ. ಸೊ ಉದಾಸೀನವತ್ ಉದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ. ಯಾವಾಗ ನಾವು ಉದಾಸೀನರಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಗುಣಗಳಿಂದ ವಿಚಲಿತರಾಗದೇ ಇದ್ದಾಗ ಮಾತ್ರ. ಇವಾಗ ನಮ್ಮನ್ನು ಮುಂದಕ್ಕೆ ಚಲಿಸೋ ಥರ ಮಾಡೋದು ಯಾವುದು? ಗುಣಗಳೇ. ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಮ್ಮ ಚಲಿಸೋ ಥರ ಮಾಡೋದು ಸತ್ವಗುಣ. ಇನ್ನೊಂದಷ್ಟು ಸಂಪಾದನೆ ಮಾಡಬೇಕು, ಸುಖವಾಗಿ ಜೀವನ ನಡೆಸಬೇಕು ಅಂತ ನಮ್ಮನ್ನು ಚಲಿಸೋದು ರಜೋಗುಣ. ಏನೋ ಬೇಡಪ್ಪ ಆರಾಮಾಗಿ ನಿದ್ದೆ ಮಾಡೋಣ ಅಂತ ನಮ್ಮನ್ನು ಚಲಿಸೋದು ತಮೋಗುಣ. ಸೊ ಈ ಗುಣಗಳು ನಮ್ಮನ್ನು ಎಲ್ಲ ಕಡೆಗೂ ಚಲಿಸ್ತಾ ಇರುತ್ತೆ. ಗುಣೇರಿಯೋ ನ ವಿಚಾಲ್ಯತೆ. ಯಾವಾಗ ನಾವು ಗುಣಗಳಿಂದ ವಿಚಲಿತರಾಗೋದಿಲ್ವೋ, ಚಲಿಸೋದಿಲ್ವೋ, ಆವಾಗ ನಾವು ಉದಾಸೀನವತ್ ಉದಾಸೀನರಾಗಿ ಗುಣಗಳ ವಿಷಯದಲ್ಲೂ ಇರ್ಬೋದು, ಸಂಸಾರದ ವಿಷಯದಲ್ಲೂ ಕೂಡ ಇರ್ಬೋದು. ಹೇಗೆ? ಗುಣಾವರ್ತಂತ ಇತಿಯೇವ ಯೋ ಅವತಿಷ್ಠತಿ ನ ಇಂಗತೆ. ಯಾಕೆ ಅವನು ಉದಾಸೀನವತ್ ಉದಾಸೀನವಾಗಿರ್ತಾನೆ ಅಂದರೆ ಗುಣಾವರ್ತಂತಿ ಇತಿಯೇವ, ಏನೋ ಆ ಗುಣಗಳು ಆಯಾ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ, ಮಾಡ್ಕೊಂಡು ಹೋಗಲಿ. ಯೋ ಅವತಿಷ್ಠತಿ ನ ಇಂಗತೆ ಅಂತ ಅದರಲ್ಲಿ ಆಸಕ್ತಿನೇ ವಹಿಸಕ್ಕೆ ಹೋಗಲ್ಲ. ಅವನು ಆತ್ಮಸುಖದಲ್ಲಿ ಆನಂದವಾಗಿದ್ದು ಬಿಡ್ತಾನೆ. ಅವನು ಸುಮ್ಮನೆನೂ ಇರಲ್ಲ, ಗುಣಗಳ ಸಹವಾಸ ಬಿಟ್ಬಿಡ್ತಾನೆ, ಆತ್ಮನ ಸಹವಾಸಕ್ಕೆ ಬಂದ್ಬಿಡ್ತಾನೆ. ಸೊ ಆತ್ಮಸುಖದಲ್ಲಿ ನೆಲೆಸಿರೋರಿಗೆ ಗುಣಾವರ್ತಂತಿ ಇತಿಯೇವ. ಓ ಸತ್ವಗುಣ ಬಂತು, ನನ್ನ ಕೈಲೊಂದು ಒಳ್ಳೆ ಕೆಲಸ ಮಾಡಿಸಿದೆ, ಸಂತೋಷ. ತಮೋಗುಣ ಬಂತು, ನನ್ನ ಕೈಲೊಂದು ಕೆಟ್ಟ ಕೆಲಸ ಮಾಡಿಸಿದೆ, ಸಂತೋಷ. ಅವನದ್ರಲ್ಲಿ ಉದಾಸೀನ, ಅವನಿಗೆ ಅದರಲ್ಲಿ ಆಸಕ್ತಿನೇ ಇಲ್ಲ. ಸ ಅವತಿಷ್ಠತಿನ ಇಂಗತೆ, ಅವುಗಳಲ್ಲಿ ಆಸಕ್ತಿಯನ್ನು ಕೂಡ ತೋರಿಸೋದಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅವನು ಗುಣಗಳಿಂದ ವಿಚಲಿತನ ಆಗೋದಿಲ್ಲ. ಸಮದುಃಖ ಸುಖ ಸ್ವಸ್ಥಃ. ಸುಖ ಬಂದಾಗಲೇ ದುಃಖ ಬರಲಿ ಸಮನಾಗಿರ್ತಾನೆ. ಸಮನಾಗಿರೋದು ಅಂದ್ರೇನು? ಸುಖ ಬಂದಾಗ ಉಬ್ಬಿ ಹೋಗೋದು, ದುಃಖ ಬಂದಾಗ ಕುಗ್ಗಿ ಹೋಗೋದು ಎರಡೂ ಮಾಡಲ್ಲ. ಅವಾಗ ನಾವು ಸಮವಾಗಿದ್ದೀವಿ ಅಂತ ಅರ್ಥ ಬರುತ್ತೆ. ಸೊ ಸಮ ದುಃಖ ಸುಖ ಸ್ವಸ್ಥಃ. ಸ್ವಸ್ಥಃ ಅಂದರೆ ಮನಸ್ಸನ್ನು ನಿರ್ಮಲವಾಗಿ ಇಟ್ಕೊಳ್ಳೋದೇ ಸ್ವಸ್ಥತೆ. ಇವಾಗ ಆರೋಗ್ಯ ಅಂದರೆ ನಾವು ಎಲ್ಲ ಡಾಕ್ಟ್ರ್ ಹತ್ರ ಹೋಗ್ತೀವಲ್ಲ, ಆಯುರ್ವೇದದಲ್ಲಿ ಮನಸ್ಸು ಸೇರಿಸ್ಕೊಂಡ್ಬಿಡ್ತಾರೆ. ಇವಾಗಿನ ಇಂಗ್ಲೀಷ್ ಔಷಧಿಗಳಲ್ಲಿ ಬರೀ ದೇಹಕ್ಕೆ ಏನಾದ್ರು ತೊಂದರೆ ಆದ್ರೆ ಮಾತ್ರ ಅನಾರೋಗ್ಯ ಅಂತಾರೆ. ಆಯುರ್ವೇದದಲ್ಲಿ ದೇಹ ಚೆನ್ನಾಗಿದ್ದರೂ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಅವನು ರೋಗಿನೇ. ಮನಸ್ಸು ಚೆನ್ನಾಗಿರಬೇಕು, ಎರಡೂ ಚೆನ್ನಾಗಿದ್ದಾಗ ಅವನ ಸ್ವಸ್ಥಃ, ಆರೋಗ್ಯ ಮನುಷ್ಯ ಅಂತ ಕರೀತಾರೆ. ಸೊ ಸಮ ದುಃಖ ಸುಖ, ಸುಖಗಳಲ್ಲಿ ದುಃಖಗಳಲ್ಲಿ ಸಮನಾಗಿರ್ತಾನೆ. ಸ್ವಸ್ಥಃ, ಶರೀರದಲ್ಲಿ ಮನಸ್ಸಿನಲ್ಲಿ ಆರೋಗ್ಯವಾಗಿರ್ತಾನೆ.
ಸಮಲೋಷ್ಟಾಶ್ಮ ಕಾಂಚನ. ಸಮಃ ಲೋಷ್ಟಾಶ್ಮ ಕಾಂಚನ. ಚಿನ್ನವೇ ಆಗಲಿ ಮಣ್ಣೇ ಆಗಲಿ ಅವನು ಎರಡೂ ಒಂದೇ. ಚಿನ್ನ ಸಿಕ್ತಪ್ಪ ಇದು ಚಿನ್ನ ಅಂತ ಅದ್ರ ಬಗ್ಗೆ ಆಸಕ್ತಿನೂ ತೋರಿಸಲ್ಲ. ಅಯ್ಯ ಇದು ಮಣ್ಣು ಕೆಲ್ಸಕ್ಕೆ ಬರುತ್ತೋ ಅಂತ ಅದ್ರ ಬಗ್ಗೆ ಆ ನಿರಾಧಾರನೂ ತೋರಿಸಲ್ಲ. ಅವನಿಗೆ ಎರಡೂ ಒಂದೇ, ಚಿನ್ನನೂ ಒಂದೇ ಮಣ್ಣು ಒಂದೇ. ತುಲ್ಯ ಪ್ರಿಯ ಅಪ್ರಿಯೋ. ಪ್ರಿಯವಾದ ಮನಸ್ಸಿಗೆ ಸಂತೋಷ ಮಾಡುವಂತಹ ವಿಷಯಗಳು ಸಿಕ್ಕಾಗ ಅವನು ಅದರಲ್ಲಿ ತೊಡಗೋದೂ ಇಲ್ಲ. ಅಥವಾ ಅಪ್ರಿಯವಾದ ಮನಸ್ಸಿಗೆ ಬೇಜಾರವಾಗುವಂತಹ ಸಂದರ್ಭಗಳಲ್ಲಿ ಅವನು ಬೇಜಾರು ಪಡಕ್ಕೋಗಲ್ಲ. ತುಲ್ಯ ಅಂದರೆ ಸಮನಾಗಿ ನೋಡೋದು. ತುಲ್ಯ ಪ್ರಿಯ ಅಪ್ರಿಯೋ. ಧೀರ. ಧೀರ ಅಂದರೆ ಇವಾಗ ಕಷ್ಟಗಳು ಬಂದಾಗ ಮನುಷ್ಯ ನಡುಗೋಗ್ತಾನೆ, ಶಾರೀರಿಕವಾಗಿ ಮಾನಸಿಕವಾಗಿ ಕುಗ್ಗೋಗ್ತಾನೆ. ಆ ಕಷ್ಟಗಳು ಬಂದಾಗ ಅದನ್ನು ತಡೆದು ನಿಂತ್ಕೋತಾನಲ್ಲ, ಅವನ್ನೇ ಧೀರ ಅಂತ ಕರೆಯೋದು. ಸೊ ಅವನು ಧೀರನಾಗಿರ್ತಾನೆ. ಅವನ ಜೀವನದಲ್ಲಿ ಏನೇ ಬಂದರೂ ಕೂಡ ಅಲ್ಲಾಡ್ದಿರ ಸ್ಥಿರವಾಗಿ ನಿಂತಿರ್ತಾನೆ. ತುಲ್ಯ ನಿಂದಾತ್ಮ ಸಂಸ್ತುತಿಯಾಗಿರುವನು. ಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ. ನಿಂದನೆಗಳು, ಯಾರಾದರೂ ನಮ್ಮನ್ನು ಮನಸ್ಸಿಗೆ ನೋವು ಮಾಡಿದ್ರೆ, ಅಪಹಾಸ್ಯ ಮಾಡಿದ್ರೆ, ಅಥವಾ ನಮ್ಮನ್ನು ಯಾರಾದರೂ ಸ್ತುತಿ ಮಾಡಿದ್ರೆ, ಹೊಗಳಿದ್ರೆ ಎರಡೂ ಸಮಾನ. ಅವನಿಗೆ ಹೊಗಳ್ತಾ ಇರುವಾಗ ಸಂತೋಷವೂ ಪಡಕ್ಕೆ ಹೋಗಲ್ಲ, ಯಾರಾದರೂ ಅವಮಾನ ಮಾಡಿ ದುಃಖ ಕೊಡ್ತಾ ಇದ್ದಾಗ ದುಃಖ ಪಡಕ್ಕೂ ಹೋಗಲ್ಲ. ಸೊ ತುಲ್ಯ ನಿಂದಾತ್ಮ ಸಂಸ್ತುತಿ. ಆ ರೀತಿಯಲ್ಲಿ ಈ ಮೂರೂ ಗುಣಗಳನ್ನು ದಾಟಿದವನು ಇರ್ತಾನೆ. ಮಾನಾಪಮಾನಯೋ ತುಲ್ಯಸ್ತುಲ್ಯೋ ಮಿತ್ರ ಅರಿಪಕ್ಷಯೋ. ಮಾನದಲ್ಲಿ ಅದೇನೆ ಹೋದ ಶ್ಲೋಕದಲ್ಲಿ ಹೇಳಿದಾಗೇನೆ, ಮಾನ ಅಂದರೆ ನಮಗೆ ಆತ್ಮಶ್ಲಾಘನೆ ಮಾಡುವಂತಹ ಸಂದರ್ಭಗಳಲ್ಲಿ, ಅಪಮಾನಯೋಹೋ ನಮಗೆ ಅಪಮಾನ ಆಗುವಂತಹ ಸಂದರ್ಭಗಳಲ್ಲಿ ಒಂದೇ ಥರವಾಗಿರಬೇಕು. ಅದಿರಬೇಕು ಅಂದರೆ ಮೂರು ಗುಣಗಳನ್ನು ದಾಟಿದವನ ಕೈಲಿ ಮಾತ್ರ ಸಾಧ್ಯ. ಇಲ್ಲದೇ ಇದ್ರೆ ಏನಾಗುತ್ತೆ, ಮಾನ ಬಂದಾಗ ಸಂತೋಷ ಆಗುತ್ತೆ, ಅಪಮಾನ ಆದಾಗ ದುಃಖ ಆಗುತ್ತೆ. ಯಾರು ಮೂರು ಗುಣಗಳನ್ನು ದಾಟಿರ್ತಾನೋ ಅವನಿಗೆ ಎರಡೂ ಆಗಲ್ಲ. ಮಿತ್ರ ಅರಿಪಕ್ಷಯೋ ತುಲ್ಯೋ. ಸ್ನೇಹಿತರಲ್ಲಿ ಮತ್ತು ಶತ್ರುಗಳಲ್ಲಿ ಒಂದೇ ಸಮನಾಗಿರ್ತಾನೆ. ಸೊ ಮಿತ್ರರಲ್ಲಿ ಅತಿಯಾದ ಪ್ರೀತಿಯನ್ನು ತೋರ್ಸಕ್ಕೆ ಹೋಗಲ್ಲ, ಶತ್ರುಗಳಲ್ಲಿ ಅತಿಯಾದ ದ್ವೇಷವನ್ನು ತೋರ್ಸಕ್ಕೆ ಹೋಗಲ್ಲ. ಸೊ ತುಲ್ಯ ಮಿತ್ರ ಅರಿಪಕ್ಷಯೋ, ಎರಡರಲ್ಲೂ ಸಮನಾಗಿರ್ತಾನೆ. ಸರ್ವಾರಂಭ ಪರಿತ್ಯಾಗಿ. ಆರಂಭ ಅಂದರೆ ಫಲದ ಆಸೆಯಿಂದ ಮಾಡುವ ಕರ್ಮಗಳನ್ನು ಆರಂಭ ಅಂತ ಕರಿತೀವಿ. ಇವಾಗ ವ್ಯವಸಾಯಕ್ಕೂ ಕೂಡ ಆರಂಭ ಅಂತ ಒಂದು ಪದ ಉಪಯೋಗಿಸ್ತೀವಿ. ಆರಂಭ ಮಾಡ್ತಾ ಇದ್ದೀವಿ, ವ್ಯವಸಾಯ ಮಾಡ್ತಾ ಇದ್ದೀವಿ ಅಂದರೆ ಏನೋ ಒಂದು ಫಲ ಸಿಗುತ್ತೆ ಅಂತ ನಾವು ಕರ್ಮಗಳನ್ನು ಮಾಡಿದಾಗ ಅದನ್ನು ಆರಂಭ ಅಂತ ಕರೀತಾರೆ. ಸೊ ಸರ್ವಾರಂಭ ಪರಿತ್ಯಾಗಿ, ನನಗಿಂತ ಬೇಕು ಅಂತ ಯಾವ ಕೆಲಸವನ್ನು ಮಾಡೋಕ್ಕೋಗಲ್ಲ, ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟಿರ್ತಾನೆ ಅವನು. ಅಂಥವನು ಸರ್ವಾರಂಭ ಪರಿತ್ಯಾಗಿ. ಗುಣಾತೀತ ಸ ಉಚ್ಯತೆ. ನಾನು ಇಷ್ಟೆಲ್ಲ ಹೇಳಿದ್ವಲ್ಲ 3-4 ಶ್ಲೋಕದಲ್ಲಿ, ಇಷ್ಟೆಲ್ಲ ಗುಣಗಳು ನಮ್ಮಲ್ಲಿ ಕಾಣಿಸ್ಕೊಂಡ್ರೆ ಅಥವಾ ಯಾರಲ್ಲಾದರೂ ಕಾಣಿಸ್ಕೊಂಡ್ರೆ ಅವನ್ನ ಗುಣಾತೀತ ಅಂತ ಕರೀತಾರೆ. ಅಂದರೆ ಮೂರು ಗುಣಗಳನ್ನು ಮೀರಿ ಮೇಲಕ್ಕೆ ಹೋಗಿದ್ದಾನೆ, ಅವನ ಕೈಯಲ್ಲಿ ಮಾತ್ರ ಈ ರೀತಿ ಇರೋದಕ್ಕೆ ಸಾಧ್ಯ. ಯಾರು ಗುಣಗಳ ಸಂಪರ್ಕಕ್ಕೆ ಬಂದರೆ ಅದು ನಮ್ಮನ್ನು ಹಾಳು ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಸೊ ಗುಣಾತೀತ ಸ ಉಚ್ಯತೆ, ಅಂಥವನನ್ನು ಗುಣಾತೀತ ಅಂತ ಕರೀತಾರೆ. ಹಾಗಾದರೆ ಈ ಪ್ರಶ್ನೆ ಬಂತಲ್ಲ, ಎಲ್ಲರೂ ಕೇಳಿದ್ರೆ, ಹೇಗಪ್ಪ ಈ ಮೂರು ಗುಣಗಳನ್ನು ದಾಟೋದು ಅಂದರೆ, ನೀವು ಕೇಳಿದ್ರಿ ಯಾವ ರೀತಿ ಇದನ್ನೆಲ್ಲ ದಾಟಿ ಗುಣಾತೀತನಾಗೋದು ಅಂದರೆ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಮಾಂ ಚ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ಮಾಂ ನನ್ನನ್ನು ಅಥವಾ ನಾನು ಹೇಳಿರುವ ಈ ಕರ್ಮಯೋಗವನ್ನು, ಅವ್ಯಭಿಚಾರೇಣ, ವ್ಯಭಿಚಾರ ಅಂದರೆ ನಾವಿಲ್ಲಿರೋದು, ನಮ್ಮ ಮನಸ್ಸು ಬೇರೆ ಕಡೆ ಇರೋದು, ಅದನ್ನು ವ್ಯಭಿಚಾರ ಅಂತ ಕರೀತಾರೆ. ನಾವೆಲ್ಲಿರ್ತೀವೋ ನಮ್ಮ ಮನಸ್ಸು ಅಲ್ಲೇ ಇರಬೇಕು. ಸೊ ಮಾಂಚಃ ಅವ್ಯಭಿಚಾರೇಣ, ಅವ್ಯಭಿಚಾರ ಅಂದರೆ ಸಂಪೂರ್ಣವಾಗಿ ಮನಸ್ಸನ್ನು ಭಗವಂತನಾದ ಶ್ರೀಕೃಷ್ಣನಲ್ಲಿಟ್ಟು, ಭಕ್ತಿಯೋಗೇನ ಭಕ್ತಿಯಿಂದ ಕೂಡಿದವರಾಗಿ, ಸೇವತೆ ಅವನನ್ನು ಸೇವಿಸ್ತಾ ಇರಬೇಕು. ಶ್ರೀಕೃಷ್ಣನನ್ನು ಪರಮಾತ್ಮ ಸ್ವರೂಪದಲ್ಲಿ
ಅವ್ಯಭಿಚಾರೇಣ ಅಂದರೆ ಬೇರೆ ಎಲ್ಲೂ ಮನಸ್ಸನ್ನು ಕೊಡದೆ ಕೇವಲ ಕೃಷ್ಣನಲ್ಲಿ ಮನಸ್ಸನ್ನಿಟ್ಟು ಭಕ್ತಿಯಿಂದ ಅವನ ಸೇವಿಸ್ತಾ ಇದ್ರೆ, ಅಂದರೆ ಅವನ ಕೀರ್ತಿಯನ್ನು ಜ್ಞಾಪಿಸ್ಕೋತಾ ಇದ್ರೆ. ಸೇವಿಸೋದು ಹೇಗೆ? ಪೂಜೆ ಮಾಡೋದು ಒಂದೇ ಅಲ್ಲ, ಭಗವದ್ಗೀತಾ ಪಠನವೇ ಸೇವನೆ. ಆ ರೀತಿಯೇ ತಿಳ್ಕೊಬೇಕು ನಾವು. ಭಗವದ್ಗೀತೆಯಲ್ಲಿ ಅವನು ಏನೇನು ಹೇಳಿದ್ದಾನೆ ಅವೆಲ್ಲವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ಸೇವನೆ, ಅದೇ ಸೇವೆ, ಅದೇ ಪೂಜೆ. ಸೊ ಈ ರೀತಿಯಲ್ಲಿ ಮಾಂಚ ಯಹ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ಬೇರೆ ಇನ್ನೇನು ಯೋಚನೆ ಮಾಡದೆ ಕೇವಲ ಈ ಭಗವದ್ಗೀತೆಯಲ್ಲೇ ಶ್ರದ್ಧೆ ಇಟ್ಟು ಇಲ್ಲಿ ಹೇಳಿರುವ ಎಲ್ಲವನ್ನು ಜೀವನದಲ್ಲಿ ಅನುಸರಿಸ್ಕೊಂಡು ಬಂದರೆ ಸಾ ಅಂತಹವನು ಗುಣಾನ್ ಸಮತೀತಾನ್ ಏತಾನ್, ಅವುಗಳ ಗುಣಗಳನ್ನು ದಾಟ್ತಾನೆ. ಇದೊಂದೇ ದಾರಿ. ಸ ಗುಣಾನ್ ಸಮತೀತಾನ್ ಏತಾನ್ ದಾಟಿ ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮಭಾವಕ್ಕೆ ಸಮರ್ಥನಾಗ್ತಾನೆ, ಮೋಕ್ಷಕ್ಕೆ ಸಮರ್ಥನಾಗ್ತಾನೆ ಅಂತ ಇಲ್ಲಿಗೆ ಶ್ರೀಕೃಷ್ಣ ಒಂದು ಮಾರ್ಗವನ್ನು ನಮಗೆ ಕೊಟ್ಟಿದ್ದಾನೆ. ಸೊ ಇವಾಗ ಏನು ಮಾಡ್ಬೇಕು ನಾವು? ಅವ್ಯಭಿಚಾರೇಣ, ವ್ಯಭಿಚಾರವಿಲ್ಲದೆ ಮನಸ್ಸಿನಲ್ಲಿ ಬೇರೆ ಏನೂ ಯೋಚನೆಯನ್ನು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಈ ಶ್ರೀಕೃಷ್ಣನು ಹೇಳಿರುವಂತಹ ಯಾವುದು ಕರ್ಮಯೋಗ ಆದರೂ ಆಗಲಿ, ಭಕ್ತಿಯೋಗ ಆದರೂ ಆಗಲಿ, ಜ್ಞಾನ ಮಾರ್ಗವಾದರೂ ಆಗಲಿ, ಧ್ಯಾನ ಮಾರ್ಗವಾದರೂ ಅಲ್ಲಿ ಯಾವುದಾದ್ರೂ ಸರಿ, ಎಷ್ಟೊಂದು ಹೇಳಿದಾರಲ್ಲ 18 ಅಧ್ಯಾಯದಲ್ಲಿ, ಯಾವುದರಲ್ಲಾದರೂ ಸರಿ ಅವ್ಯಭಿಚಾರದಿಂದ ಭಕ್ತಿಯಿಂದ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ 3 ಗುಣಗಳನ್ನು ದಾಟಿದ ಮೇಲೆ ಏನಾಗುತ್ತೆ? ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮಭಾವವನ್ನು ಹೊಂದುತ್ತೀವಿ. ಬ್ರಹ್ಮಭಾವ ಹೊಂದೋದು ಅಂದರೆ ಮೋಕ್ಷವನ್ನು ಪಡೆಯೋದು. ಒಂದ್ಸರಿ ಬ್ರಹ್ಮಭಾವ ಹೊಂದಿದ ಮೇಲೆ ಮತ್ತೆ ಪುನರ್ಜನ್ಮದ ಪ್ರಶ್ನೆ, ಈ ಶರೀರವನ್ನು ತಗೊಳ್ಳೋ ಪ್ರಶ್ನೆ ಬರೋದೇ. ಇದು ಅರ್ಜುನನ ಪ್ರಶ್ನೆಗೆ ಉತ್ತರ. ಏಕೆ ಅಂದರೆ ಬ್ರಹ್ಮಣೋ ಹಿ ಪ್ರತಿಷ್ಠಃ ಅಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಏಕೆಂದರೆ ಆ ಶ್ರೀಕೃಷ್ಣನೇ ಅಮೃತವೂ ಅವ್ಯಯವೂ ಆಗಿರುವ ಬ್ರಹ್ಮಕ್ಕೂ ಶಾಶ್ವತವಾದ ಧರ್ಮಕ್ಕೂ ಮತ್ತು ಐಕಾಂತಿಕವಾದ ಸುಖಕ್ಕೂ ಶ್ರೀಕೃಷ್ಣನೇ, ಪರಬ್ರಹ್ಮವೇ ಆಶ್ರಯ. ಯಾಕೆ ಪರಬ್ರಹ್ಮವನ್ನೇ ನೀವು ಧ್ಯಾನ ಮಾಡಬೇಕು, ಪರಬ್ರಹ್ಮವನ್ನೇ ಸೇವನೆ ಮಾಡಬೇಕು ಅಂದರೆ ಅಮೃತವೂ ಅವ್ಯಯವೂ ಆಗಿದ ಬ್ರಹ್ಮಕ್ಕೂ ಅಂದರೆ ಅಪರಬ್ರಹ್ಮಕ್ಕೂ, ಶಾಶ್ವತವಾದ ಧರ್ಮಕ್ಕೂ ಮತ್ತು ಆತ್ಮಸುಖ, ಐಕಾಂತಿಕವಾದ ಸುಖ ಅಂದರೆ ಆತ್ಮಸುಖ, ಆತ್ಮಸುಖಕ್ಕೂ ಪರಬ್ರಹ್ಮವೇ ಆಶ್ರಯ. ಅವನು ಬಿಟ್ಟು ಇನ್ನೆಲ್ಲೂ ಇವೆಲ್ಲ ಬೇರೆ ಎಲ್ಲೂ ಇರಲ್ಲ. ಆದ್ದರಿಂದ ಅವನಲ್ಲಿ ನಾವೇನು ಮಾಡಬೇಕು? ಸೇವನೆ ಮಾಡಬೇಕು ಅವನ್ನ. ಯಾಕೆ? ಅವ್ಯಭಿಚಾರೇಣ, ವ್ಯಭಿಚಾರವಿಲ್ಲದೆ ಮನಸ್ಸಿನಲ್ಲಿ ಬೇರೆ ಏನು ಯೋಚನೆ ಇಟ್ಕೊಳ್ಳದೆ ಸೇವೆ ಮಾಡಿದ್ರೆ ಆವಾಗ ನಾವು ಈ 3 ಗುಣಗಳನ್ನು ದಾಟಿ ಗುಣಾತೀತರಾದಾಗ ನಮ್ಮಲ್ಲಿ ಹಿಂದೆ ಹೇಳಿದಂಥ ಎಲ್ಲ ಲಕ್ಷಣಗಳು ನಮಗೆ ಬಂದ್ಬಿಡುತ್ತೆ. ನಾವು ಅದೇ ರೀತಿಯಲ್ಲೇ ಜೀವನ ಮಾಡ್ತೀವಿ. ಇಲ್ಲಿಗೆ 14ನೇ ಅಧ್ಯಾಯ ಮುಗೀತಾ ಇದೆ. ಇತಿ ಶ್ರೀ ಭಗವದ್ಗೀತಾ ಭಾಷ್ಯೆ ಗುಣತ್ರಯ ವಿಭಾಗಯೋ ನಾಮ 14 ಅಧ್ಯಾಯ ಸಂಪೂರ್ಣಂ. ಇಲ್ಲಿಗೆ 14 ಅಧ್ಯಾಯಗಳು ಮುಗಿಸಿದ್ದೀವಿ. ಇವಾಗ ಪ್ರಶ್ನೋತ್ತರಗಳಿದೆ.